So next topic is increasing soil fertility. ಸೊ ಸಾಯಿಲ್ ಫರ್ಟಿಲಿಟಿ ಇನ್ಕ್ರೀಸ್ ಆಗೋದ್ರಲ್ಲಿ ಯಾವ ರೀತಿ ನಮಗೆ ಮೈಕ್ರೋ ಆರ್ಗಾನಿಸಮ್ಸ್ ಹೆಲ್ಪ್ ಮಾಡುತ್ತೆ ಅಂತ. ಸೊ ಸಮ್ ಬ್ಯಾಕ್ಟೀರಿಯಾ. ಸೊ ನಾವಿಲ್ಲಿ ಫಿಗರ್ 2.7 ಅಲ್ಲಿ ನೋಡಿದ ಹಾಗೆ. ಸೊ you can see here. So nitrogen fixing cyanobacteria like blue-green algae. So blue-green algae ಏನು ಮಾಡುತ್ತೆ? Some bacteria are able to fix nitrogen from the atmosphere to enrich soil with nitrogen and increase its fertility. So ಕೆಲವೊಂದು ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ ಅಂತಂದ್ರೆ ಅದಕ್ಕೆ ಯಾವ ಕೆಪಾಸಿಟಿ ಇರುತ್ತೆ, ಯಾವ ಕೆಪಾಸಿಟಿ ಅಂತಂದ್ರೆ ಇಟ್ ಇಸ್ ಏಬಲ್ ಟು ಫಿಕ್ಸ್ ನೈಟ್ರೋಜನ್ ಫ್ರಮ್ ಅಟ್ಮಾಸ್ಫಿಯರ್ ಅಲ್ಲಿ ಇರ್ತಕ್ಕಂಥ ನೈಟ್ರೋಜನ್ ನ ಏನ್ ಮಾಡುತ್ತೆ ಅಂತಂದ್ರೆ ಅದನ್ನ ಎನ್ರಿಚ್ ಮಾಡಿ ಸಾಯಿಲ್ ಅಲ್ಲಿ ಅದನ್ನ ಸೊ ಅಟ್ಮಾಸ್ಫಿಯರ್ ಅಲ್ಲಿ ಇರ್ತಕ್ಕಂಥ ನೈಟ್ರೋಜನ್ ನ ಏನ್ ಮಾಡುತ್ತೆ ಅಂತಂದ್ರೆ ಸಾಯಿಲ್ ಅಲ್ಲಿ ಫಿಕ್ಸ್ ಮಾಡುವಂತ ಕೆಪಾಸಿಟಿ ಇರುತ್ತೆ ಕೆಲವೊಂದು ಬ್ಯಾಕ್ಟೀರಿಯಾಸ್ಗೆ. ಸೊ ಈ ರೀತಿ ಫಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಮ್ಮ ಸಾಯಿಲ್ ಅಲ್ಲಿ ನೈಟ್ರೋಜನ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ಅಂಡ್ ಅದು ನೈಟ್ರೋಜನ್ ಕಂಟೆಂಟ್ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಮ್ಮ ಸಾಯಿಲ್ ಅಲ್ಲಿ ಫರ್ಟಿಲಿಟಿ ಇನ್ಕ್ರೀಸ್ ಆಗುತ್ತೆ. ಸಾಯಿಲ್ ಫರ್ಟಿಲಿಟಿ ಇನ್ಕ್ರೀಸ್ ಆದ್ರೆ ಏನಾಗುತ್ತೆ, ಅಗ್ರಿಕಲ್ಚರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಆ ರೀತಿ ನೈಟ್ರೋಜನ್ ರಿಚ್ ಸಾಯಿಲ್ ಇರ್ತಕ್ಕಂಥ ಲ್ಯಾಂಡ್ ಅಲ್ಲಿ ನಾವು ಅಗ್ರಿಕಲ್ಚರ್ ಮಾಡಿದ್ರೆ ಏನಾಗುತ್ತೆ ಅಂತ ಅಂದ್ರೆ ನಮಗೆ ಒಳ್ಳೆ ಈಲ್ಡ್ ಸಿಗುತ್ತೆ. ಸೊ ಯಾವುದೇ ಲಾಸ್ ನಮಗೆ ಆಗೋದಿಲ್ಲ. ಸೊ ಆರ್ಗ್ಯಾನಿಕ್ ಮ್ಯಾನ್ಯೂರ್ಸ್ ಇಲ್ಲ ಏನಾದ್ರೂ ಇನ್ ಕೇಸ್ ನಾವು ಲೆಸ್ ಆಗಿ ಪ್ರೊವೈಡ್ ಮಾಡಿದ್ರು ಏನಾಗುತ್ತೆ ಅಂತಂದ್ರೆ ನಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ. ಆರಾಮಾಗಿ ನಾವು ಅಗ್ರಿಕಲ್ಚರ್ನ ಮಾಡ್ಕೋಬಹುದು. ಸೊ ಆ ರೀತಿ ಸಾಯಿಲ್ ಇರೋದ್ರಿಂದ these microbes are commonly called as biological nitrogen fixers. ಸೊ ಆ ರೀತಿ ಮೈಕ್ರೋ ಆರ್ಗಾನಿಸಮ್ಸ್ ನಾವೇನಂತ ಕರಿತೀವಿ ಅಂತ ಅಂದ್ರೆ ಬಯೋಲಾಜಿಕಲ್ ನೈಟ್ರೋಜನ್ ಫಿಕ್ಸರ್ಸ್. ನಾವು ಆ ಆರ್ಗಾನಿಸಮ್ಸ್ ನ ಬಯೋಲಾಜಿಕಲ್ ನೈಟ್ರೋಜನ್ ಫಿಕ್ಸರ್ಸ್ ಅಂತ ನಾವು ಕರಿತೀವಿ. ಸೊ ಈ ರೀತಿ ಸಾಯಿಲ್ ಫರ್ಟಿಲಿಟಿನ ಇನ್ಕ್ರೀಸ್ ಮಾಡೋದ್ರಲ್ಲಿ ಮೈಕ್ರೋ ಆರ್ಗಾನಿಸಮ್ಸ್ ಅಂದ್ರೆ ಹೆಲ್ಪ್ ಮಾಡುತ್ತೆ. ಸೊ ನೈಟ್ರೋಜನ್ ನ ಫಿಕ್ಸ್ ಮಾಡೋದ್ರಿಂದ. ಅಂಡ್ ನೆಕ್ಸ್ಟ್ ಕ್ಲೀನಿಂಗ್ ದ ಎನ್ವಿರಾನ್ಮೆಂಟ್. ಸೊ ಎನ್ವಿರಾನ್ಮೆಂಟ್ ನ ಕ್ಲೀನ್ ಮಾಡೋದ್ರಲ್ಲಿ ಯಾವ ರೀತಿ ನಮ್ಗೆ ಮೈಕ್ರೋ ಆರ್ಗಾನಿಸಮ್ಸ್ ಹೆಲ್ಪ್ ಮಾಡುತ್ತೆ ಅಂತ. ಸೊ Bojo and Paheli has absorbed the school gardener making manure. ಸೊ ಅವರಿಬ್ರು ಏನ್ ಮಾಡ್ತಾರೆ ಅಂದ್ರೆ ಸ್ಕೂಲ್ ಗಾರ್ಡನರ್ ಮ್ಯಾನ್ಯೂರ್ನ ಮಾಡ್ತಿರೋದನ್ನ ಅವರು ನೋಡ್ತಾರೆ. ಸೊ ಅಲಾಂಗ್ ವಿತ್ ದೇರ್ ಫ್ರೆಂಡ್ಸ್ ದೇ ಕಲೆಕ್ಟೆಡ್ ವೇಸ್ಟ್ಸ್ ಫ್ರಮ್ ಪ್ಲಾಂಟ್, ವೆಜಿಟೇಬಲ್ಸ್, ಫ್ರೂಟ್ಸ್ ಫ್ರಮ್ ನಿಯರ್ ಬೈ ಹೌಸಸ್ ಅಂಡ್ ಗಾರ್ಡನ್ಸ್. ಸೊ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಪ್ಲಾಂಟ್ಸ್ ನ ವೇಸ್ಟ್ ಮತ್ತೆ ವೆಜಿಟೇಬಲ್ಸ್ ಇಂದ ಸಿಗ್ತಕ್ಕಂಥ ವೇಸ್ಟ್, ಫ್ರೂಟ್ಸ್ ಇಂದ ಸಿಗ್ತಕ್ಕಂಥ ವೇಸ್ಟ್ ಅಲ್ಲಿ ಅವರ ನಿಯರ್ ಬೈ ಇರ್ತಕ್ಕಂಥ ಎಲ್ಲಾ ಮನೆಗಳಿಂದ ಮತ್ತೆ ಗಾರ್ಡನ್ಸ್ ಇಂದ ಅದನ್ನ ಕಲೆಕ್ಟ್ ಮಾಡ್ತಾರೆ. ಸೊ ಕಲೆಕ್ಟ್ ಮಾಡ್ಕೊಂಡು ದೆ ಪುಟ್ ದೆಮ್ ಇನ್ ಎ ಪಿಟ್ ಮೀನ್ಸ್ ಎ ವೇಸ್ಟ್ ಡಿಸ್ಪೋಸಲ್. ಸೊ ಅದನ್ನ ಕಲೆಕ್ಟ್ ಮಾಡ್ಕೊಂಡಿರೋದನ್ನ ಒಂದು ಪಿಟ್ ಅಲ್ಲಿ ಹಾಕ್ತಾರೆ, ಇಲ್ಲಾಂದ್ರೆ ಯಾವ್ದಾದ್ರು ಒಂದು ವೇಸ್ಟ್ ಡಿಸ್ಪೋಸಲ್ ಅಲ್ಲಿ ಹಾಕ್ತಾರೆ. ಆಫ್ಟರ್ ಸಮ್ ಟೈಮ್ ಇಟ್ ಡಿಕಂಪೋಸ್ಡ್ ಅಂಡ್ ಗಾಟ್ ಕನ್ವರ್ಟೆಡ್ ಇಂಟು ಮ್ಯಾನ್ಯೂರ್. ಸೊ ಈ ರೀತಿ ಅವರು ಅದನ್ನ ಡೆಪಾಸಿಟ್ ಮಾಡಿ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಏನ್ ಆಗುತ್ತೆ ಅಂತಂದ್ರೆ ಅದು ಮ್ಯಾನ್ಯೂರ್ ಆಗಿ ಕನ್ವರ್ಟ್ ಆಗಿರುತ್ತೆ. ಸೊ Bojo and Paheli wanted to know how this has happened. ಸೊ ಅವ್ರಿಗೆ ಹೇಗೆ ಈ ರೀತಿ ನಾವು ವೆಜಿಟೇಬಲ್ ವೇಸ್ಟ್ಸ್ ನ ಎಲ್ಲ ತಗೊಂಡೋಗಿ ಅಲ್ಲಿ ಹಾಕಿದ್ರೆ ಅದು ಯಾವ ರೀತಿ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಆಗಿ ಕನ್ವರ್ಟ್ ಆಯ್ತು ಅಂತ ಅವ್ರಿಗೆ ತಿಳ್ಕೊಬೇಕು ಅಂತ ಅನ್ಸುತ್ತೆ. ಸೊ ಯಾಕೆ ಈಗ ನಾವೇ ಆ ರೀತಿ ವೆಜಿಟೇಬಲ್ ವೇಸ್ಟ್ ಎಲ್ಲ ವೇಸ್ಟ್ಸ್ ಅನ್ನ ಕಲೆಕ್ಟ್ ಮಾಡಿ ಒಂದ್ ಪ್ಲೇಸ್ ಅಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಟೈಮ್ ಕೊಟ್ರೆ ಅದು ಆರ್ಗ್ಯಾನಿಕ್ ಮ್ಯಾನ್ಯೂರ್ ಆಗಿ ಕನ್ವರ್ಟ್ ಆಯ್ತು. ಸೊ ಇದು ಹೇಗಾಯ್ತು ಅಂತ ನಾವು ತಿಳ್ಕೊಬೇಕು ಅಲ್ವಾ. ಸೊ ಆಕ್ಟಿವಿಟಿ 2.5 ಟೇಕ್ 2 pots. ಸೊ 2 pots ನಾವು ತಗೊಂಡು ಫಿಲ್ ಈಚ್ ಪಾಟ್ ಆಫ್ ವಿತ್ ಸಾಯಿಲ್. ಎರಡು ಪ್ಲಾಂಟ್ಗೂ ಪಾಟ್ಗೂ ಏನ್ ಮಾಡ್ಬೇಕು ಅಂದ್ರೆ ಹಾಫ್ ಸಾಯಿಲ್ ನ ನಾವು ಹಾಕ್ಬೇಕು, ಹಾಫ್ ಆಫ್ ಸಾಯಿಲ್ ನ ಹಾಕ್ಬೇಕು. ಮಾರ್ಕ್ ದೆಮ್ A and B. ಸೊ A and B. ಸೊ ಪುಟ್ ಪ್ಲಾಂಟ್ ವೇಸ್ಟ್ ಇನ್ ಪಾಟ್ A. ಸೊ ಪಾಟ್ A ಅಲ್ಲಿ ನಾವೇನ್ ಹಾಕಿದ್ವಿ, ಪ್ಲಾಂಟ್ ವೇಸ್ಟ್ ನ ಹಾಕಿದ್ವಿ. ಸೊ
and things like polythene bag, empty glass bottles, and broken plastic toys in pot B. So pot B ಅಲ್ಲಿ ನಾವೇನು ಹಾಕಬೇಕು, ಪಾಲಿಥಿನ್ ಬ್ಯಾಗ್ಸ್, ಎಂಟಿ ಗ್ಲಾಸ್ ಬಾಟಲ್ಸ್ ಆ್ಯಂಡ್ ಬ್ರೋಕನ್ ಪ್ಲಾಸ್ಟಿಕ್ ಟಾಯ್ಸ್ ಇದನ್ನೆಲ್ಲನೂ ನಾವು ಪಾಟ್ ಬಿ ಅಲ್ಲಿ ಹಾಕ್ತೀವಿ. ಸೊ ಪುಟ್ ಬೋತ್ ಪಾಟ್ಸ್ ಅಸೈಡ್, ಎರಡು ಪಾಟ್ಸ್ನೂ ನಾವು ಒಂದು ಕಡೆ ಇಡ್ತೀವಿ. ಅಬ್ಸಾರ್ಬ್ ದೆಮ್ ಆಫ್ಟರ್ 3 to 4 weeks. ಸೊ 3 to 4 weeksವರೆಗೂ ನಾವು ಅದನ್ನ ಹಾಗೆ ಬಿಟ್ಟು 3 to 4 weeks ಆದಮೇಲೆ ನಾವು ಅದನ್ನ ಅಬ್ಸರ್ವ್ ಮಾಡಬೇಕು. ಪಾಟ್ ಎ ಮತ್ತು ಪಾಟ್ ಬಿನ ಯಾವೆಲ್ಲ ಚೇಂಜಸ್ ಆಗಿರುತ್ತೆ, ಏನು ಚೇಂಜಸ್ ಆಗಿರುತ್ತೆ ಅಂತ. ಡೂ ಯು ಫೌಂಡ್ ಎನಿ ಡಿಫ್ರೆನ್ಸ್ ಇನ್ ದ ಕಂಟೆಂಟ್ಸ್ ಆಫ್ 2 ಪಾಟ್ಸ್? ಸೊ ಆ 2 ಪಾಟ್ಸ್ ಅಲ್ಲಿ ಇರ್ತಕ್ಕಂಥ ಕಂಟೆಂಟ್ಸ್ ಅಲ್ಲಿ ನಾವೇನಾದ್ರೂ ಡಿಫ್ರೆನ್ಸಸ್ ನೋಡ್ಬೋದಾ? ಸೊ ಖಂಡಿತವಾಗ್ಲೂ ಎರಡರಲ್ಲೂ ಡಿಫ್ರೆನ್ಸ್ ಇರುತ್ತೆ. ಹೇಗೆ? ಇಫ್ ಸೊ ವಾಟ್ ಇಸ್ ದ ಡಿಫ್ರೆನ್ಸ್? ಸೊ ಏನಾಗಿರುತ್ತೆ, ಪಾಟ್ ಎ ಅಲ್ಲಿರ್ತಕ್ಕಂಥ ಪ್ಲಾಂಟ್ ಚೆನ್ನಾಗಿ ಗ್ರೋತ್ ಆಗಿರುತ್ತೆ. ಪಾಟ್ ಬಿ ಅಲ್ಲಿ ಇರ್ತಕ್ಕಂಥ ಪ್ಲಾಂಟ್ ಯಾವುದೇ ಕಾರಣಕ್ಕೂ ಗ್ರೋತ್ ಆಗಿರೋದಿಲ್ಲ. ಸೊ ಪಾಟ್ ಎ ಅಲ್ಲಿ ನಾವೇನು ಹಾಕಿದ್ವಿ, ಪ್ಲಾಂಟ್ ವೇಸ್ಟ್ನ ನಾವು ಹಾಕಿದ್ವಿ. ಸೊ ಪ್ಲಾಂಟ್ ವೇಸ್ಟ್ನ ನಾವು ಹಾಕಿರೋದ್ರಿಂದ ಏನಾಗುತ್ತೆ, ಮೈಕ್ರೋ ಆರ್ಗಾನಿಸಮ್ಸ್ ಆಕ್ಟಿವಿಟೀಸ್ ಇಂದ ಅದು ಆರ್ಗ್ಯಾನಿಕ್ ಮ್ಯಾನ್ಯೂರ್ ಆಗಿ ಕನ್ವರ್ಟ್ ಆಗಿರುತ್ತೆ. ಸೊ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಆಗಿ ಕನ್ವರ್ಟ್ ಆಗಿರೋದನ್ನ ಪ್ಲಾಂಟ್ ಯೂಸ್ ಮಾಡಿಕೊಂಡು ಪ್ಲಾಂಟ್ ಚೆನ್ನಾಗಿ ಗ್ರೋತ್ ಆಗಿರುತ್ತೆ. ಬಟ್ ಈ ರೀತಿ ಪ್ಲಾಂಟ್ ಬಿ ಅಲ್ಲಿ ನಾವೇನು ಹಾಕಿದ್ವಿ, ಸೊ ಅದು ವೇಸ್ಟೇ, ಬಟ್ ಇಟ್ ಈಸ್ ನಾಟ್ ಫ್ರಮ್ ವೆಜಿಟೇಬಲ್ಸ್, ಫ್ರೂಟ್ಸ್, ಅದ್ಯಾವುದು ಪ್ಲಾಂಟ್ಸ್ ಅಥವಾ ವೆಜಿಟೇಬಲ್ಸ್ನ ವೇಸ್ಟ್ ಅಲ್ಲ. ಸೊ ಇಟ್ ಇಸ್ ನಾಟ್ ಅ ವೆಟ್ ವೇಸ್ಟ್. ಅದನ್ನ ಡೈರೆಕ್ಟ್ ಆಗಿ ಪಾಲಿಥಿನ್ ಬ್ಯಾಗ್ಸ್, ಎಂಟಿ ಗ್ಲಾಸ್ ಬಾಟಲ್ಸ್, ಬ್ರೋಕನ್ ಪ್ಲಾಸ್ಟಿಕ್ ಟಾಯ್ಸ್, ಇದೆಲ್ಲ ಎನ್ವಿರಾನ್ಮೆಂಟ್ಗೆ ಹಾರ್ಮ್ಫುಲ್. ಸೊ ಅದನ್ನ ನಾವು ಸಾಯಿಲಲ್ಲಿ ಹಾಕೋದ್ರಿಂದ ಯಾವುದೇ ರೀತಿ ಪ್ಲಾಂಟ್ಗೆ ಅದು ಏನು ಹೆಲ್ಪ್ ಮಾಡೋದಿಲ್ಲ ಗ್ರೋತ್ಗೆ. ಇನ್ನು ಏನಾಗುತ್ತೆ ಅಂತಂದ್ರೆ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಆಗುತ್ತೆ. ಸೊ ಅದೇನು ನಮಗೆ ಯೂಸ್ ಆಗೋದಿಲ್ಲ. ಸೊ ಪಾಟ್ ಬಿ ಅಲ್ಲಿ ಇರ್ತಕ್ಕಂಥ ಪ್ಲಾಂಟ್ ಏನಾಗುತ್ತೆ, ಯಾವುದೇ ಗ್ರೋತ್ ಪ್ಲಾಂಟ್ ಬಿ ಅಲ್ಲಿ ನೋಡೋದಕ್ಕೆ ನಾವು ಸಾಧ್ಯನೇ ಇಲ್ಲ. ಇನ್ನು ಏನಾಗುತ್ತೆ ಅಂತಂದ್ರೆ ಪ್ಲಾಂಟ್ ಬಿ ಹಾಳಾಗುವಂತ ಚಾನ್ಸಸ್ ಇರುತ್ತೆ. ಸೊ ಯು ವಿಲ್ ಫೈಂಡ್ ದಟ್ ಪ್ಲಾಂಟ್ ವೇಸ್ಟ್ ಇನ್ ಪಾಟ್ ಎ ಹ್ಯಾಸ್ ಬೀನ್ ಡಿಕಂಪೋಸ್ಡ್. ಸೊ ನಾವು ಪಾಟ್ ಎ ಅಲ್ಲಿ ಹಾಕಿರ್ತಕ್ಕಂಥ ಪ್ಲಾಂಟ್ ವೇಸ್ಟ್ ಏನಿದೆ ಅಲ್ಲ, ಅದು ಡಿಕಂಪೋಸ್ ಆಗಿರುತ್ತೆ. ಹೌ ಡಿಡ್ ದಿಸ್ ಹ್ಯಾಪನ್? ಹಾಗಿದ್ರೆ ಹೇಗೆ ನಾವು ಪಾಟ್ ಎ ಅಲ್ಲಿ ಹಾಕಿರ್ತಕ್ಕಂಥ ಪ್ಲಾಂಟ್ ವೇಸ್ಟ್ ಡಿಕಂಪೋಸ್ ಆಯಿತು ಅಂತ ಅಂದರೆ, ದ ಪ್ಲಾಂಟ್ ವೇಸ್ಟ್ ಹ್ಯಾಸ್ ಬೀನ್ ಕನ್ವರ್ಟೆಡ್ ಇಂಟು ಮ್ಯಾನ್ಯೂರ್ ಬೈ ದ ಆಕ್ಷನ್ ಆಫ್ ಎನ್ಸೈಮ್ಸ್. ನಾವು ಹಾಕಿರ್ತಕ್ಕಂಥ ಪ್ಲಾಂಟ್ ವೇಸ್ಟ್ ಏನಾಯಿತು ಅಂತಂದರೆ, ನಾವು ಪ್ಲಾಂಟ್ಸ್ಗೆ ಬೆಳೆಯೋದಕ್ಕೆ ಯೂಸ್ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಆಗಿ ಅದು ಕನ್ವರ್ಟೆಡ್ ಆಗಿತ್ತು. ಹೇಗೆ ಅಂದರೆ ಬೈ ದ ಆಕ್ಷನ್ ಆಫ್ ಮೈಕ್ರೋಬ್ಸ್. ಅದಕ್ಕೆ ಯಾವೆಲ್ಲ ಮೈಕ್ರೋಬ್ಸ್ ಬೇಕೋ ಆ ಮೈಕ್ರೋಬ್ಸ್ ಆಕ್ಷನ್ ಇಂದ ಏನಾಗಿದೆ ಅಂತಂದ್ರೆ ಅದು ಮ್ಯಾನ್ಯೂರ್ ಆಗಿ ಕನ್ವರ್ಟ್ ಆಗಿದೆ. ದ ನ್ಯೂಟ್ರಿಯೆಂಟ್ಸ್ ರಿಲೀಸ್ಡ್ ಇನ್ ದಿಸ್ ಪ್ರಾಸೆಸ್ ಕ್ಯಾನ್ ಬಿ ಯೂಸ್ಡ್ ಬೈ ದ ಪ್ಲಾಂಟ್ಸ್ ಅಗೇನ್. ಸೊ ಈ ಪ್ರಾಸೆಸ್ ಅಲ್ಲಿ ಅಂದ್ರೆ ಡಿಕಂಪೋಸ್ ಅಂದ್ರೆ ಆ ಪ್ಲಾಂಟ್ ವೇಸ್ಟ್ನ ಡಿಕಂಪೋಸ್ ಮಾಡುತ್ತೆ ಅಲ್ವಾ ಮೈಕ್ರೋ ಆರ್ಗಾನಿಸಮ್ಸ್, ಆ್ಯಂಡ್ ಅದರಿಂದ ನ್ಯೂಟ್ರಿಯೆಂಟ್ಸ್ ರಿಲೀಸ್ ಆಗುತ್ತೆ. ಸೊ ಡಿಕಂಪೋಸ್ ಆಗಿರ್ತಕ್ಕಂಥ ಮೆಟೀರಿಯಲ್ಸ್ ಇಲ್ಲಿ ಇರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್, ಅದರಿಂದ ರಿಲೀಸ್ ಆಗಿರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ ಏನಿದೆ ಅಲ್ವಾ, ಆ ಪ್ರಾಸೆಸ್ ಅಲ್ಲಿ ರಿಲೀಸ್ ಆಗಿರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ನ ಏನು ಮಾಡ್ಬೋದು ಅಂತ ಅಂದರೆ ಪ್ಲಾಂಟ್ ಯೂಸ್ ಮಾಡ್ಕೋಬೋದು. ಆ ನ್ಯೂಟ್ರಿಯೆಂಟ್ಸ್ನ ಮತ್ತೆ ಪ್ಲಾಂಟ್ಸ್ ಯೂಸ್ ಮಾಡ್ಕೋಬಹುದು. ಸೊ ಆ ಡಿಕಂಪೋಸ್ ಆಗಿರ್ತಕ್ಕಂಥ ಇದರಲ್ಲಿ ಯಾವುದು ನಾವು ಪ್ಲಾಂಟ್ ವೇಸ್ಟ್ನ ಹಾಕಿರ್ತೀವಿ, ಅದು ಡಿಕಂಪೋಸ್ ಆಗಿ ಮ್ಯಾನ್ಯೂರ್ ಆಗಿ ಕನ್ವರ್ಟ್ ಆಯಿತು. ಆ ಮ್ಯಾನ್ಯೂರ್ ಅಲ್ಲಿ ಇರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ನ ಏನು ಮಾಡುತ್ತೆ, ಆ ಪ್ಲಾಂಟ್ಸ್ ಯೂಸ್ ಮಾಡ್ಕೊಳ್ಳುತ್ತೆ. ಸೊ ಆ ಪ್ಲಾಂಟ್ಸ್ ಯೂಸ್ ಮಾಡಿಕೊಂಡು ಅದು ಗ್ರೋತ್ ಆಗೋದಕ್ಕೆ, ಅದು ಡೆವಲಪ್ ಆಗೋದಕ್ಕೆ ಏನಾಗುತ್ತೆ, ಹೆಲ್ಪ್ ಆಗುತ್ತೆ. ಡಿಡ್ ಯು ನೋಟಿಸ್ ದಟ್ ಇನ್ ಪಾಟ್ ಬಿ? ಸೊ ಪಾಟ್ ಬಿ ಅಲ್ಲಿ ಏನಾಗಿರುತ್ತೆ, ದ ಪಾಲಿಥಿನ್ ಬ್ಯಾಗ್ಸ್, ಎಂಟಿ ಗ್ಲಾಸಸ್, ಬಾಟಲ್ಸ್ ಅಂಡ್ ಬ್ರೋಕನ್ ಪಾರ್ಟ್ಸ್ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ಎನಿ ಸಚ್. ಸೊ ಈ ರೀತಿ ನಾವು ಪ್ಲಾಂಟ್ ವೇಸ್ಟ್ನ ಹಾಕಿರೋದವಾಗ ಏನಾಯಿತು, ಆ ಮೈಕ್ರೋ ಆರ್ಗಾನಿಸಮ್ಸ್ ಆಕ್ಟಿವಿಟೀಸ್ನ ತೋರಿಸಿ ಅದನ್ನ ಡಿಕಂಪೋಸ್ ಮಾಡ್ತು. ಸೊ ಅದರಿಂದ ನ್ಯೂಟ್ರಿಯೆಂಟ್ಸ್ ಕ್ರಿಯೇಟ್ ಆಯಿತು. ಆ ನ್ಯೂಟ್ರಿಯೆಂಟ್ಸ್ನ ಪ್ಲಾಂಟ್ಸ್ ಯೂಸ್ ಮಾಡ್ಕೊಳ್ತಾರೆ. ಸೊ ಇಲ್ಲಿ ಯಾವುದೇ ರೀತಿ ಏನು ಚೇಂಜಸ್ ಇರೋದಿಲ್ಲ. ಸೊ ಅದು ಹಾಗೆ ಇರುತ್ತೆ. ದ ಮೈಕ್ರೋಬ್ಸ್ ಕುಡಂಟ್ ಆಕ್ಟ್ ಆನ್ ದೆಮ್ ಅಂಡ್ ಕನ್ವರ್ಟ್ ದೆಮ್ ಇಂಟು ಮ್ಯಾನ್ಯೂರ್. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಈ
ಗ್ಲಾಸಸ್, ಬಾಟಲ್ಸ್, ಬ್ರೋಕನ್ ಟಾಯ್ಸ್ ಇದೆಲ್ಲ ಆಲ್ಮೋಸ್ಟ್ ಪ್ಲಾಸ್ಟಿಕ್ ಇಂದ ಇರುತ್ತೆ. ಸೊ ಈ ಪ್ಲಾಸ್ಟಿಕ್ ಮೇಲೆ ಮೈಕ್ರೋ ಆರ್ಗಾನಿಸಮ್ಸ್ ಯಾವುದೇ ಆಕ್ಟಿವಿಟಿನ ಯಾವುದೇ ಆಕ್ಟಿವಿಟೀಸ್ನ ತೋರ್ಸೋದಕ್ಕೆ ಆಗೋದಿಲ್ಲ. ಸೊ ಯಾವುದೇ ಕಾರಣಕ್ಕೂ ಇದ್ರ ಮೇಲೆ ಏನೇ ಆಕ್ಟಿವಿಟೀಸ್ನ ತೋರ್ಸೋದಕ್ಕೆ ಆಗೋದಿಲ್ಲ. ಸೊ ಆಗ ಏನಾಗುತ್ತೆ ಅಂತ ಅಂದ್ರೆ ಆಗ ನಾವು ಹಾಕಿರ್ತಕ್ಕಂಥ ಯಾವುದೇ ವಸ್ತುನು, ಅದು ಪಾಲಿಥಿನ್ ಬ್ಯಾಗ್ ಆಗಿರ್ಬೋದು, ಯಾವ್ದಾದ್ರು ಟಾಯ್ ಆಗಿರ್ಬೋದು, ಗ್ಲಾಸಸ್, ಬಾಟಲ್ಸ್ ಯಾವ್ದು ಏನಾಗುತ್ತೆ ಅಂತ ಅಂದ್ರೆ ಅದು ಆರ್ಗ್ಯಾನಿಕ್ ಡಿಕಂಪೋಸ್ ಆಗಿ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಆಗಿ ಕನ್ವರ್ಟ್ ಆಗಿರೋದಿಲ್ಲ. ಸೊ even often see large amount of dead organic matter in the form of decaying plants and some dead animals on the ground. ಈಗ ನಾವು ಏನಾದ್ರೂ ಲಾರ್ಜ್ ಅಮೌಂಟ್ ಅಲ್ಲಿ ಈಗ ನಾವು ಏನ್ ಮಾಡ್ಬೇಕು, ಆರ್ಗ್ಯಾನಿಕ್ ಮ್ಯಾನ್ಯೂರ್ನ ನಾವು ಪ್ರಿಪೇರ್ ಮಾಡ್ಬೇಕಂತಂದ್ರೆ ಪ್ಲಾಂಟ್ ವೇಸ್ಟ್ನ ಮತ್ತೆ ಅನಿಮಲ್ ವೇಸ್ಟ್ನ ನಾವೇನ್ ಮಾಡ್ಬೇಕು, ತಗೊಂಡೋಗಿ ಒಂದು ಪಿಟ್ ಕ್ರಿಯೇಟ್ ಮಾಡಿ ಆ ಪಿಟ್ ಅಲ್ಲಿ ನಾವು ಹಾಕಿ ಅದನ್ನ ಕೆಲವೊಂದು ದಿವಸ ಅಥವಾ ಕೆಲವೊಂದು ಮಂತ್ಸ್ ಅಂತ ನಾವು ಬಿಟ್ರೆ ಅದೇನಾಗುತ್ತೆ, ಆರ್ಗ್ಯಾನಿಕ್ ಮ್ಯಾನ್ಯೂರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ರೀತಿ ನಮ್ಮ ಯಾವುದೇ ಎಫರ್ಟ್ ಇಲ್ಲದೆ ಅದಷ್ಟಕ್ಕೆ ಅದೇ ಯಾವ್ದಾದ್ರು ಒಂದು ಲಾರ್ಜ್ ಏರಿಯಾದಲ್ಲಿ ಈ ರೀತಿ ಪ್ಲಾಂಟ್ ವೇಸ್ಟ್ ಆಗಿರ್ಬೋದು, ಅನಿಮಲ್ ವೇಸ್ಟ್ ಆಗಿರ್ಬೋದು, ಅಲ್ಲಿ ಒಂದೇ ಲಾರ್ಜ್ ಪ್ಲೇಸ್ ಅಲ್ಲಿ ಲಾರ್ಜ್ ಕ್ವಾಂಟಿಟಿ ಆಫ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ವೇಸ್ಟ್ ಏನಾದ್ರು ಅಲ್ಲಿ ಆ ಪ್ಲೇಸ್ ಅಲ್ಲಿ ಸೆಟಲ್ ಆಗಿದ್ರೆ ನಾವು ಅದಕ್ಕೆ ಏನೇ ಎಫರ್ಟ್ ಹಾಕೋದೇ ಬೇಡ. ಆ ರೀತಿ ಒಂದ್ ಕಡೆ ಇದ್ರೆ ಏನಾಗಿರುತ್ತೆ ಅಂದ್ರೆ ಅಲ್ಲೂ ಮೈಕ್ರೋಬ್ಸ್ನ ತೋರಿಸಿ ಅದನ್ನ ಡಿಕಂಪೋಸ್ ಮಾಡಿ ಅದನ್ನ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಆಗಿ ಕನ್ವರ್ಟ್ ಮಾಡುತ್ತೆ. ಯು ಫೈಂಡ್ that they disappear after some time. This is because microorganisms decompose dead organic waste of plants and animals, converting them into simpler substance. ಈಗ ಏನಾದ್ರೂ ಪ್ಲಾಂಟ್ ಒಂದಿತ್ತು, ಯಾವ್ದಾದ್ರು ಪ್ಲಾಂಟ್ ಸತ್ತೋಯ್ತು, ಅದರ ಡಿಕೆ ಆ ಪ್ಲಾಂಟ್ ಬಾಡಿ ಹಾಗೆ ಇರುತ್ತೆ. ಸೊ ಯಾವ್ದಾದ್ರು ಒಂದು ಅನಿಮಲ್ ಸತ್ತೋಯ್ತು, ಆ ಅನಿಮಲ್ ಬಾಡಿ ಹಾಗೆ ಇರುತ್ತೆ. ಸೊ ಅದ್ ಸ್ವಲ್ಪ ದಿನ ಹಾಗೆ ಇದ್ಮೇಲೆ ಏನ್ ಮಾಡುತ್ತೆ, ಅದು ಡಿಕಂಪೋಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂತಂದ್ರೆ ಅದರ ಮೇಲೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅದರ ಆಕ್ಟಿವಿಟಿನ ತೋರಿಸುತ್ತೆ. ಸೊ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅದರ ಆಕ್ಟಿವಿಟಿನ ತೋರ್ಸೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅದು ಡಿಕಂಪೋಸ್ ಆಗುತ್ತೆ. ಡಿಕಂಪೋಸ್ ಆಗಿರ್ತಕ್ಕಂಥದ್ದು ಮ್ಯಾನ್ಯೂರ್ ಆಗಿ ಕನ್ವರ್ಟ್ ಆಗಿರುತ್ತೆ. ಆ ಮ್ಯಾನ್ಯೂರ್ ಏನಾಗಿರುತ್ತೆ, ಅಲ್ಲಿರ್ತಕ್ಕಂಥ ಸಾಯಿಲ್ ಅಲ್ಲಿ ಸ್ಪ್ರೆಡ್ ಆಗಿರುತ್ತೆ. ಸೊ ಆ ರೀತಿ ಸಾಯಿಲ್ ಅಲ್ಲಿ ನಾವೇನಾದ್ರೂ ಅಗ್ರಿಕಲ್ಚರ್ ಮಾಡಿದ್ರೆ, ಸೊ ಆ ರೀತಿ ಲ್ಯಾಂಡ್ ಅಲ್ಲಿ ನಾವು ಅಗ್ರಿಕಲ್ಚರ್ ಮಾಡಿದ್ರೆ ಅದು ಮ್ಯಾನ್ಯೂರ್ ರಿಚ್ ಆಗಿರುತ್ತೆ. ಸೊ ಅದ್ರಲ್ಲಿ ಬೇಕಾಗಿರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ ಎಲ್ಲ ಇರುತ್ತೆ. ಸೊ ಅಲ್ಲಿರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ ನ ತಗೊಂಡು ಪ್ಲಾಂಟ್ ಆರಾಮಾಗಿ ಗ್ರೋತ್ ಆಗುತ್ತೆ. ಸೊ ಯಾವುದೇ ರೀತಿ ಪ್ಲಾಂಟ್ಗೆ ನ್ಯೂಟ್ರಿಯೆಂಟ್ಸ್ ಕಡಿಮೆ ಆಗುವಂತ ಚಾನ್ಸಸ್ ಇರೋದಿಲ್ಲ. ಸೊ ಆ ರೀತಿ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ಪ್ಲಾಂಟ್ ಈಸಿಯಾಗಿ ಗ್ರೋತ್ ಆಗುತ್ತೆ. ಸೊ ಆದ್ರಿಂದ ಪ್ಲಾಂಟ್ ಆಗಿರ್ಬೋದು ಅಥವಾ ಅನಿಮಲ್ ಆಗಿರ್ಬೋದು, ಯಾವ್ದಾದ್ರು ರೆಸಿಡ್ಯೂಸ್ ಕೆಲವೊಂದ್ ಕಡೆ ಹಾಗೆ ಇದ್ರೆ ಏನಾಗುತ್ತೆ ಅಂತಂದ್ರೆ ಮೈಕ್ರೋ ಆರ್ಗಾನಿಸಮ್ಸ್ ಬಂದು ಅದರ ಆಕ್ಟಿವಿಟೀಸ್ ನ ತೋರಿಸುತ್ತೆ, ಡಿಕಂಪೋಸ್ ಮಾಡುತ್ತೆ ಅಂಡ್ ಅದನ್ನ ಮ್ಯಾನ್ಯೂರ್ ಆಗಿ ಕನ್ವರ್ಟ್ ಮಾಡುತ್ತೆ. ದಿಸ್ ಈಸ್ ಬಿಕಾಸ್ ಮೈಕ್ರೋ ಆರ್ಗಾನಿಸಮ್ಸ್ ಡಿಕಂಪೋಸ್ ಡೆಡ್ ಆರ್ಗ್ಯಾನಿಕ್ ವೇಸ್ಟ್ ಆಫ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಕನ್ವರ್ಟಿಂಗ್ ದೆಮ್ ಇಂಟು ಸಿಂಪಲ್ ಸಬ್ಸ್ಟೆನ್ಸ್. ಯಾಕೆ ಈ ರೀತಿ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಡಿಕಂಪೋಸ್ ಆಗುತ್ತೆ ಅಂತಂದ್ರೆ ಮೈಕ್ರೋ ಆರ್ಗಾನಿಸಮ್ಸ್ ಏನ್ ಮಾಡುತ್ತೆ ಅಂತಂದ್ರೆ ಆ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಮೇಲೆ ಆಕ್ಟ್ ಮಾಡಿ ಅಂಡ್ ಆ ಮೈಕ್ರೋ ಆರ್ಗಾನಿಸಮ್ಸ್ ತೋರಿಸಿರ್ತಕ್ಕಂಥ ಆಕ್ಟಿವಿಟಿಯಿಂದ ಏನಾಗುತ್ತೆ ಅಂತಂದ್ರೆ ಆ ಪ್ಲಾಂಟ್ ವೇಸ್ಟ್ ಮತ್ತೆ ಅನಿಮಲ್ ವೇಸ್ಟ್ ಏನಾಗುತ್ತೆ ಅಂತಂದ್ರೆ ಡಿಕಂಪೋಸ್ ಆಗಿ ಸ್ಮಾಲ್ ಸಬ್ಸ್ಟಾನ್ಸಸ್ ಆಗಿ ಕನ್ವರ್ಟ್ ಆಗುತ್ತೆ. ಸ್ಮಾಲ್ ಸಬ್ಸ್ಟಾನ್ಸಸ್ ಆಗಿ ಕನ್ವರ್ಟ್ ಆಗಿ ಮ್ಯಾನ್ಯೂರ್ ಆಗುತ್ತೆ. So that is very useful to our plants. These substances are again used by other plants and animals. So ಈ ಸಬ್ಸ್ಟಾನ್ಸಸ್ ನ ಏನ್ ಮಾಡ್ಬೋದು ಅಂದ್ರೆ ಅದರ್ ಪ್ಲಾಂಟ್ಸ್, ಬೇರೆ ಪ್ಲಾಂಟ್ಸ್ ಮತ್ತೆ ಬೇರೆ ಅನಿಮಲ್ಸ್ ಯೂಸ್ ಮಾಡ್ಕೋಬಹುದು. Thus microorganisms can be used to degrade the harmful and smelly substances and thereby cleaned up the environment. ಸೊ ಈ ರೀತಿ ಎಲ್ಲ ನಾವು ಡೆತ್ ಆಗಿರ್ತಕ್ಕಂಥ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ನ ಏನಾಗಿ ಅದನ್ನ ಮ್ಯಾನ್ಯೂರ್ ಆಗಿ ಕನ್ವರ್ಟ್ ಮಾಡಿ ನಾವು ಯೂಸ್ ಮಾಡ್ಕೋತಿದೀವಿ. ಸೊ ಮೈಕ್ರೋ ಆರ್ಗಾನಿಸಮ್ಸ್ ಏನಾಗಿರುತ್ತೆ ಅಂತಂದ್ರೆ ಡಿಗ್ರೇಡ್ ಮಾಡೋದಕ್ಕೆ ಹಾರ್ಮ್ಫುಲ್. ಈಗ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಅದೇನಾದ್ರೂ ಎಕ್ಸ್ಪೈರ್ ಆದ್ಮೇಲೆನೂ ಹಾಗೆ ಇದ್ರೆ ಅದು ಏನಾಗುತ್ತೆ ಅಂತಂದ್ರೆ ಅದರಿಂದ ನಮ್ಮ ಎನ್ವಿರಾನ್ಮೆಂಟ್ಗೆ ಹಾರ್ಮ್ಫುಲ್. ಸೊ ಅದನ್ನ ಡಿಕಂಪೋಸ್ ಮಾಡಿ ಏನ್ ಮಾಡ್ತಾ ಇದೆ, ಮೈಕ್ರೋ ಆರ್ಗಾನಿಸಮ್ಸ್ ನಮ್ಗೆ ಹೆಲ್ಪ್ ಮಾಡ್ತಾ ಇದೆ. ಸೊ ಅದರಿಂದ ಸೊ ಆ ರೀತಿ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಆ ರೀತಿ ಹಾಗೆ ಎಕ್ಸ್ಪೈರ್ ಆಗಿ ಹಾಗೆ ಇರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಬ್ಯಾಡ್ ಸ್ಮೆಲ್ ಕ್ರಿಯೇಟ್ ಆಗುತ್ತೆ. ಸೊ ಆ ಸುತ್ತಮುತ್ತ ಇರ್ತಕ್ಕಂಥ ಪೀಪಲ್ಸ್ಗೆ ಅದು ಫೀಲ್ ಆಗುತ್ತೆ. ಸೊ ಆ ರೀತಿ ಬ್ಯಾಡ್ ಸ್ಮೆಲ್ ಕ್ರಿಯೇಟ್ ಆಗುತ್ತೆ. ಸೊ ಇಷ್ಟೊಂದೆಲ್ಲ ಪ್ರಾಬ್ಲಮ್ಸ್ ಇರೋದ್ರಿಂದ
ಸೊ ಅದು ಡಿಕಂಪೋಸ್ ಆಗೋದ್ರಿಂದ ನಮಗೆ ಹೆಲ್ಪ್ ಆಗ್ತದೆ. ಸೊ ದೇರ್ ಬೈ ಕ್ಲೀನಿಂಗ್ ದ ಎನ್ವಿರಾನ್ಮೆಂಟ್. ಸೊ ಈ ರೀತಿ ಎಲ್ಲ ಮಾಡೋದ್ರಿಂದ ಏನಾಗ್ತಿದೆ ಅಂತಂದ್ರೆ ನಮ್ಮ ಎನ್ವಿರಾನ್ಮೆಂಟ್ ಕ್ಲೀನ್ ಆಗ್ತದೆ. ಸೊ ದಟ್ ಈಸ್ ಅಬೌಟ್ ಕ್ಲೀನಿಂಗ್ ದ ಎನ್ವಿರಾನ್ಮೆಂಟ್.